ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಭಾಸ್ಕರ್ ಕ್ಲಾಸಸ್. ಇವತ್ತು ಇನ್ಕಮ್ ಫ್ರಮ್ ಬಿಸ್ನೆಸ್ನ ಅನ್ನೋ ಫಸ್ಟ್ ಸ್ಟೆಪ್ನ ನಿಮ್ಮ ಮುಂದೆ ತಂದಿದ್ದೀನಿ. ಅಸೆಸ್ಮೆಂಟ್ ಆಫ್ ಕಂಪನಿಯಲ್ಲಿ ನಾವು ಮೊದಲು ಮಾಡಬೇಕಾಗಿರೋ ಕೆಲಸ ಇನ್ಕಮ್ ಫ್ರಮ್ ಬಿಸ್ನೆಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಆ್ಯಸ್ ಪರ್ ನಾರ್ಮಲ್ IT ಪ್ರೊವಿಷನ್. ಸೊ ಇವತ್ತು ಮ್ಯಾಕ್ಸಿಮಮ್ ನಂಬರ್ ಆಫ್ ಐಟಮ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಅಡ್ಜಸ್ಟ್ಮೆಂಟ್ನ ತೊಗೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಯಾವುದೇ ಪ್ರಾಬ್ಲಮ್ ನೀವು ತೊಗೊಂಡ್ರು ಕೂಡ ಈ ಐಟಮ್ಸ್ಗಳಲ್ಲಿ ಇದ್ದೇ ಇರುತ್ತೆ. ಇಲ್ಲಿ ಕೊಟ್ಟಿರುವಂತಹ ಪ್ರಾಬ್ಲಮ್ನಲ್ಲಿ ನಾನು ಮಾಡಿಸ್ತೀನಿ ಇವತ್ತು ಮ್ಯಾಕ್ಸಿಮಮ್ ನಂಬರ್ ಆಫ್ ಐಟಮ್ಸ್ ಮತ್ತು ಮ್ಯಾಕ್ಸಿಮಮ್ ನಂಬರ್ ಆಫ್ ಐಟಮ್ಸ್ ಇರುತ್ತೆ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ನೀವು ಆಗಲಿಲ್ಲ ಅಂದರೆ ಕೆಳಗಡೆ ಕೊಟ್ಟಿರುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಈಗ ಇನ್ಕಮ್ ಫ್ರಮ್ ಬಿಸ್ನೆಸ್ನ ಕ್ಯಾಲ್ಕುಲೇಷನ್ ಮಾಡೋ ರೀತಿ ನೋಡೋಣ. ಫಾಲೋಯಿಂಗ್ ಇಸ್ ದ P&L ಅಕೌಂಟ್ ಆಫ್ ಅಪೂರ್ವ ಲಿಮಿಟೆಡ್, an Indian company, for the previous year 18-19, showing the net profit of rupees 12 lakhs. ನೆಟ್ ಪ್ರಾಫಿಟ್ ಎಷ್ಟಿದೆ ಅಂತಂದರೆ 12 lakhs ಇದೆಯಂತೆ. ಇಲ್ಲಿ ಕಾಣಿಸ್ತಿದೆ ನಿಮಗೆ ನೆಟ್ ಪ್ರಾಫಿಟ್ 12 lakhs ಇದೆ. ಹಾಗಾದರೆ ಫಸ್ಟ್ ಸ್ಟೆಪ್ ನಾವು ಮಾಡಬೇಕಾಗಿರೋದು ಕಾಂಪ್ಯುಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಅಪೂರ್ವ ಲಿಮಿಟೆಡ್ ಫಾರ್ ದ ಅಸೆಸ್ಮೆಂಟ್ ಇಯರ್ 1920. ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನೋದು ಫಸ್ಟ್ ಸ್ಟೆಪ್. ನೀವು ಆ್ಯಕ್ಚುಲಿ ಕ್ಯಾಲ್ಕುಲೇಟ್ ನೀವು ಮಾಡಬೇಕಾಗುತ್ತೆ. ಇನ್ಕಮ್ ಫ್ರಮ್ ಬಿಸ್ನೆಸ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫಸ್ಟ್ ನೀವು ತೊಗೊಬೇಕಾಗಿರೋದು ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಅಕೌಂಟ್. ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಅಕೌಂಟ್ ಅವನೇ ಕೊಟ್ಟಿದ್ದಾನೆ. ಸೊ ಎಷ್ಟು ತೊಗೊಬೇಕಾಗಿರುತ್ತೆ? 12 lakhs ತೊಗೊಬೇಕಾಗಿರುತ್ತೆ. 12 lakhs. ಸೊ ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಅಕೌಂಟ್ನ ತೊಗೊತೀವಿ. ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಅಕೌಂಟ್ನ ನೀವು ತಗೊಂಡಾಗ ಇಲ್ಲಿ ನೀವುಗಳು ಡೆಬಿಟ್ ಸೈಡ್ ಐಟಮ್ಸ್ನ ಫಸ್ಟ್ ನೋಡಬೇಕು. ಮೂರು ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಟ್ ಮಾಡುವಾಗ 3 ಐಟಮ್ನ ಕರೆಕ್ಟಾಗಿ ತಿಳ್ಕೊಳ್ಳಿ. ಒಂದು ಡೆಬಿಟ್ ಸೈಡ್, ಅಡ್ಜಸ್ಟ್ಮೆಂಟ್ಸ್, ದೆನ್ ಮೂರನೇದು ಕ್ರೆಡಿಟ್ ಸೈಡ್. ಫಸ್ಟ್ P&L ಅಕೌಂಟ್ನ ಅಡ್ಮಿಸಿಬಿಲಿಟಿ ಆ್ಯಂಡ್ ಇನ್ಅಡ್ಮಿಸಿಬಿಲಿಟೀಸ್ನ ಒಂದ್ಸಲಿ ನೋಡ್ಕೊಂಬಿಡೋಣ. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ನ ಕ್ಯಾಲ್ಕುಲೇಟ್ ಮಾಡುವಾಗ ಅಲೋಡ್ ಆ್ಯಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಬಿಸ್ನೆಸ್ಗೆ ಸಂಬಂಧಪಟ್ಟಿರೋ ಎಕ್ಸ್ಪೆನ್ಸ್ ಆದರೆ ಬಿಟ್ಟುಬಿಡಿ. ಬಿಸ್ನೆಸ್ಗೆ ಸಂಬಂಧ ಪಡೆದಿರೋವಂಥ ಎಕ್ಸ್ಪೆನ್ಸಸ್ ಏನಾದ್ರು ಇದ್ದರೆ ಅದನ್ನು ನೀವು ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಡಿಸಲೋಡ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ, ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಅಂಥದ್ದೇನಾದ್ರು ಇದ್ದರೆ ಎಲ್ಲಿ ಸಿಗುತ್ತೆ ಈ ಐಟಮ್ಗಳು? P&L ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಸಿಗುತ್ತೆ. ಹಾಗಾದರೆ P&L ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ನಿಮ್ಗೆ ಸಿಕ್ಕಿದ್ರ ಅಂದರೆ ಈ P&L ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಸಿಕ್ಕಿರುವಂತಹದನ್ನು ನೀವೇನು ಮಾಡಬೇಕಾಗಿರುತ್ತೆ? ಆ್ಯಡ್ ಬ್ಯಾಕ್ ಮಾಡಬೇಕಾಗುತ್ತೆ. ಯಾವುದು? ಡಿಸಲೋಡ್ ಎಕ್ಸ್ಪೆನ್ಸ್. ಅಲೋಡ್ ಎಕ್ಸ್ಪೆನ್ಸ್ ಅಂದರೆ ಬಿಟ್ಬಿಡಿ. ಬಿಸ್ನೆಸ್ಗೆ ಸಂಬಂಧಪಟ್ಟಿರೋದಾದರೆ ಬಿಟ್ಬಿಡಿ. ಬಿಸ್ನೆಸ್ಗೆ ಸಂಬಂಧ ಪಡೆದೇ ಇರೋದನ್ನ ಆ್ಯಡ್ ಬ್ಯಾಕ್ ಮಾಡಿ. ಹಾಗಾದರೆ ಫಸ್ಟ್ ಒನ್ ಓಪನಿಂಗ್ ಸ್ಟಾಕ್, ಅಲೋಡ್ ಬಿಟ್ಬಿಡಿ. ಪರ್ಚೇಸ್ ಆಫ್ ರಾ ಮೆಟೀರಿಯಲ್, ಬಿಸ್ನೆಸ್ಸಲ್ಲಿ ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡಬೇಕಾಗಿರುತ್ತೆ, ಬಿಟ್ಬಿಡಿ. ವೇಜಸ್, ಅಲೋಡ್ ಬಿಟ್ಬಿಡಿ. ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್, ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಬಿಟ್ಬಿಡಿ. ಇನ್ಶೂರೆನ್ಸ್, ಅಲೋಡ್. ಆಡಿಟ್ ಫೀಸ್, ಅಲೋಡ್. ಡಿಪ್ರಿಸಿಯೇಷನ್. ಈ ಡಿಪ್ರಿಸಿಯೇಷನ್ ಅನ್ನೋದು ಇವನು ಇಷ್ಟು ಚಾರ್ಜ್ ಮಾಡಿದ್ದಾನೆ, ಇಷ್ಟು ಅಮೌಂಟ್ ಚಾರ್ಜ್ ಮಾಡಿದ್ದಾನೆ. ಸೊ ಅಡ್ಜಸ್ಟ್ಮೆಂಟಲ್ಲಿ ಏನಾದ್ರು ಕೊಟ್ಟಿದ್ದಾನ ಅಂತ ನೋಡಿ. ಡಿಪ್ರಿಸಿಯೇಷನ್ ಅಲೋವಬಲ್ ಅಂಡರ್ ಸೆಕ್ಷನ್ 32 ಅಂತ ಅವನೇನಾದ್ರು ಕೊಟ್ಟಿದ್ರೆ ಈ ಅಮೌಂಟ್ನ ಆ್ಯಡ್ ಮಾಡಿ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋ ಅಮೌಂಟ್ನ ಲೆಸ್ ಮಾಡಿ. ಸೊ ಕೊಟ್ಟಿದ್ದಾನೆ ಅಂತ ಅಂದ್ಕೊಂಡು ನಾನು ಇಲ್ಲಿ ಎಲ್ಲ ಅಮೌಂಟ್ನಲ್ಲಿ ಎಲ್ಲೋ ಶೇಡ್ ಕೊಟ್ಟಿದ್ದೀನಿ. ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಎನಿ ಪ್ರಾವಿಷನ್ಸ್, ಎನಿ ರಿಸರ್ವ್, ಎನಿ ಫಂಡ್ ಡಿಸಲೋಡ್. ಪ್ರಾವಿಷನ್ ಫಾರ್ ಕಾಂಟಿಂಜೆಂಟ್ ಲಯಬಿಲಿಟೀಸ್, ಪ್ರಾವಿಷನ್, ಸೊ ಡಿಸಲೋಡ್. ಟ್ರಾನ್ಸ್ಫರ್ ಟು ಎನಿ ರಿಸರ್ವ್, ನಾನು ಹೇಳಿದೆ ಈಗೆಲ್ಲ
ಎನಿ ಪ್ರಾವಿಷನ್, ಎನಿ ರಿಸರ್ವ್ disallowed. Proposed dividend, it is also proposed ಮಾಡಿರುವಂಥದ್ದು disallowed. Office expenses allowed. Loss from subsidiary company disallowed. Loss from subsidiary company disallowed. Legal expenses allowed. Repairs to machinery allowed. Freight inwards allowed. Salaries allowed. General expenses allowed. ಸಣ್ಣ ಪುಟ್ಟ ಅವು ಇವು ಜನರಲ್ ಎಕ್ಸ್ಪೆನ್ಸಸ್, ಅದರ್ ಎಕ್ಸ್ಪೆನ್ಸಸ್, ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿರ್ತಾನೆ, ಅಥವಾ ಆಫೀಸ್ ಎಕ್ಸ್ಪೆನ್ಸಸ್, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿರ್ತಾನೆ, ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಸೇಲ್ಸ್ ಎಕ್ಸ್ಪೆನ್ಸಸ್ ಅಲೋಡ್. MD's ರೆಮ್ಯುನರೇಷನ್ ಅಲೋಡ್. ಡೈರೆಕ್ಟರ್ ಸಿಟ್ಟಿಂಗ್ ಫೀಸ್ ಅಲೋಡ್. ಬಿಸ್ನೆಸ್ನಲ್ಲಿ ಆಗುವಂತಹ ಖರ್ಚುಗಳು. ಅದೇ ರೀತಿಯಲ್ಲಿ GST ಪೆನಾಲ್ಟಿ, ಎನಿ ಪೇಮೆಂಟ್ ಆಫ್ ಪೆನಾಲ್ಟಿ is disallowed. Excise duty allowed. Commission and brokerage allowed. Fines and penalties disallowed. Expenses on floppies allowed. Marketing expenses allowed. Donation, any donations and charities disallowed. Donation to Chamber of Commerce, ಡೊನೇಷನ್ ಟು ಟ್ರೇಡ್ ಅಸೋಸಿಯೇಷನ್ ಅಂತ ಏನಾದ್ರು ಕೊಟ್ಟಿದ್ರೆ ಅಲೋಡ್ ಆಗಿರುತ್ತೆ. ದೆನ್ ಪ್ರಾವಿಷನ್, ಎನಿ ಪ್ರಾವಿಷನ್ ಡಿಸ್ಅಲೋಡ್. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್, ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್ ಡಿಸ್ಅಲೋಡ್. ಬ್ಯಾಡ್ ಡೇಟ್ಸ್ ಅಲೋಡ್. ಅದರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಲೋಡ್. ಹಾಗಾದರೆ ಇನ್ಅಡ್ಮಿಸಬಲ್ ಆಗಿರುವಂತಹದ್ದು ಯಾವ್ಯಾವುದು ಅಂದರೆ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ರೆ ಡಿಪ್ರಿಸಿಯೇಷನ್ ಡಿಸಲ್ ಆಗುತ್ತೆ. ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಪ್ರಾವಿಷನ್ ಫಾರ್ ಕಾಂಟಿಂಜೆಂಟ್ ಲಯಬಿಲಿಟಿ, ರಿಸರ್ವ್ ಫಾರ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್, ಪ್ರಪೋಸ್ಡ್ ಡಿವಿಡೆಂಡ್, ದೆನ್ ಲಾಸ್ ಆಫ್ ಸಬ್ಸಿಡಿಯರಿ ಕಂಪನಿ, ದೆನ್ GST ಪೆನಾಲ್ಟಿ, fines and penalties. Next, donation to Rajiv Gandhi, any donations disallowed, any provisions disallowed. ಓಕೆ, ಇವಾಗ ಡೆಬಿಟ್ ಸೈಡ್ ಆಯಿತು. ಡೆಬಿಟ್ ಸೈಡ್ ಆದ ನಂತರ ನಾನು ಇವಾಗ ಮಾರ್ಕ್ ಮಾಡ್ಕೊಂಡಿದ್ದಾಯಿತು. ಈಗ ನೀವು ಇದನ್ನು ಹೀಗೆ ಬೇಕಾದ್ರೂ ಬರೀಬೋದು, ಅಥವಾ ಅಡ್ಜಸ್ಟ್ಮೆಂಟ್ ನೋಡ್ಕೊಂಡು ಬೇಕಾದ್ರೂ ಬರೀಬೋದು. ನಾನೇನು ಮಾಡ್ತೀನಿ, ಈ ಡಿಪ್ರಿಸಿಯೇಷನ್ ಅನ್ನೋದನ್ನು ಪಕ್ಕಕ್ಕಿಟ್ಟು ಇದನ್ನು ಮೊದಲು ಬರೆದು ಬಿಡ್ತೀನಿ. ಸೊ ಅಂತ ಐಟಮ್ ಯಾವ್ಯಾವುದು? ಫಸ್ಟ್ ಒನ್, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್. ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಇನ್ನರ್ ಕಾಲಮಲ್ಲಿ ಬರ್ಕೊಂಡು ಹೋಗ್ಬೇಕಾಗಿರುತ್ತೆ. ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ 1 lakh. ನೆಕ್ಸ್ಟ್, ಪ್ರಾವಿಷನ್ ಫಾರ್ ಕಾಂಟಿಂಜೆಂಟ್ ಲಯಬಿಲಿಟಿ, ಶಾರ್ಟ್ ಫಾರ್ಮ್ ಬರೆದಿದ್ದೀನಿ, ನೀವು ಅರ್ಥ ಮಾಡ್ಕೊಬೇಕು, ಪ್ರಾಬ್ಲಮ್ ಪಕ್ಕದಲ್ಲೇ ಇರುತ್ತೆ. ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್, 2 lakh. ದೆನ್ ಪ್ರಪೋಸ್ಡ್ ಡಿವಿಡೆಂಡ್, PD 1 lakh. ನೆಕ್ಸ್ಟ್, ಲಾಸ್ ಆಫ್ ಸಬ್ಸಿಡಿಯರಿ ಕಂಪನಿ, ಲಾಸ್ of a subsidiary company 1 lakh. Next, GST penalty, 1 lakh. Next, ಇರುವಂಥದ್ದು fines and penalty, 1 lakh. Next, donation to Rajiv Gandhi Foundation 1 lakh. Next, provision for doubtful debts 1 lakh. So, ಇಷ್ಟು
ಡಿಸಲೋಡ್ ಆಗಿದೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಸ್. ಅಡ್ಜಸ್ಟ್ಮೆಂಟ್ಸ್, ಪರ್ಚೇಸಸ್ ಇನ್ಕ್ಲೂಡ್ಸ್ one bill of rupees 50,000 against which payment was made in cash. Payment was made in cash. ಎಷ್ಟಂತೆ? 50,000 ರೂಪಾಯಿ. ಪರ್ಚೇಸ್ ಅಲೋಡ್ ಏನರಲ್ಲಿ ಪೇಮೆಂಟ್ ಮಾಡಿದಾನಂತೆ? ಕ್ಯಾಶ್ನಲ್ಲಿ ಪೇಮೆಂಟ್ ಮಾಡಿದಾನಂತೆ. ಹಾಗಾದರೆ ಕ್ಯಾಶ್ನಲ್ಲಿ ಪೇಮೆಂಟ್ ಮಾಡಿದ್ದಾನೆ ಅಂತಂದರೆ ಎಷ್ಟು ಸಾವಿರ ರೂಪಾಯಿವರೆಗೂ ಅಲೋಡ್ ಆಗಿರುತ್ತೆ? 10,000 ರೂಪಾಯಿವರೆಗೂ ಅಲೋಡ್ ಆಗುತ್ತೆ. 10,000ಕ್ಕಿಂತ ಜಾಸ್ತಿ ಪೇಮೆಂಟ್ ಮಾಡಿದರೆ ಫುಲ್ ಅಮೌಂಟ್ ಡಿಸ್ಅಲೋಡ್ ಆಗಿರುತ್ತೆ. ಹಾಗಾದರೆ ಪರ್ಚೇಸಸ್ ಪೇಮೆಂಟ್ ಮೇಡ್ ಇನ್ ಕ್ಯಾಶ್ ಎಷ್ಟವರ 100% ಡಿಸ್ಅಲೋ ಆಗುತ್ತಂತೆ. ಎಷ್ಟು? 50,000. ಓಕೆ, ಅರ್ಥ ಆಯಿತು ಅಂದ್ಕೊಂಡೆ. ಅಡ್ಜಸ್ಟ್ಮೆಂಟ್ ಕ್ಲಿಯರ್. ನೆಕ್ಸ್ಟ್ ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್ ಅಂತ ಅಂದ್ಬಿಟ್ಟಿದೆ. ಅದು 3 ಐಟಮ್ ಕೊಟ್ಟಿದ್ದಾನೆ. ಅಂದರೆ ಮೇಲ್ಗಡೆ ಇಲ್ಲಿ ಜನರಲ್ ಎಕ್ಸ್ಪೆನ್ಸಸ್ ಆಗುತ್ತೆ, ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ಸಲ್ಲಿ ಆಗತ್ತೆ ಅಂತ ಹೇಳಿದೆ. ಹಾಗಾದರೆ ಈ ಜನರಲ್ ಎಕ್ಸ್ಪೆನ್ಸಸ್ನಲ್ಲಿ 7 ಲಕ್ಷದಲ್ಲಿ ಇಷ್ಟು ಐಟಮ್ಗಳು ಸೇರ್ಕೊಂಡಿದೆ ಅಂತ. ಆಲ್ರೆಡಿ ಈ ಐಟಮ್ಗಳೆಲ್ಲ ಏನಾಗಿದೆ? 7 ಲಕ್ಷದಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಅಂದರೆ P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ತಗೊಂಡ್ಬಿಟ್ಟಿದ್ದಾನೆ. ತಗೊಬೇಕಾಗಿರೋದು ತಗೊಂಡ್ಬಿಟ್ಟಿದ್ರೆ, ಅಂದರೆ ಅಲೋಡ್ ಎಕ್ಸ್ಪೆನ್ಸ್ ಆಲ್ರೆಡಿ ತಗೊಂಡಿದ್ರೆ ನೀವೇನು ಮಾಡೋಕೆ ಹೋಗ್ಬಿಡಿ, ಸುಮ್ಮನೆ ಬಿಟ್ಬಿಡಿ. ತಗೊಂಬಾರದ್ದು ಏನಾದ್ರು ತಗೊಂಡಿದ್ರೆ, ಅಂದರೆ ಡಿಸಲೋಡ್ ಎಕ್ಸ್ಪೆನ್ಸಸ್ ಏನಾದ್ರು 7 ಲಕ್ಷದಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ರೆ ನಾವೇನು ಮಾಡಬೇಕಾಗಿರುತ್ತೆ? ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಎರಡೇ ಆಪ್ಷನ್ ಬರೋದಿಲ್ಲ. ಒಂದು, ತಗೊಬೇಕಾಗಿರೋದು ಆಲ್ರೆಡಿ ತಗೊಂಡ್ಬಿಟ್ಟಿದ್ರೆ ನೀವೇನು ಮಾಡೋಕೆ ಹೋಗ್ಬೇಡಿ. ತಗೊಬೇಕಾಗಿರೋದು ತಗೊಂಡಿಲ್ಲ ಅಂದರೆ ನೀವೇನು ಮಾಡಬೇಕು? ಲೆಸ್ ಮಾಡಬೇಕು. ಆಲ್ರೆಡಿ ತಗೊಂಡ್ಬಿಟ್ಟಿದ್ದಾನೆ ಅಂತ ಹೇಳಿದ್ದಾನೆ ಇಲ್ಲಿ. ತಗೊಬೇಕಾಗಿರೋದನ್ನು ತಗೊಂಡ್ಬಿಟ್ಟಿದ್ದಾನೆ ಅಂದರೆ ನೀವೇನು ಮಾಡೋಕೆ ಹೋಗಬೇಡಿ. ತಗೊಂಬಾರದನ್ನ ತಗೊಂಡ್ಬಿಟ್ಟಿದ್ರೆ, ಅಂದರೆ ಡಿಸಲೋಡ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಆಗಿಬಿಟ್ಟಿದ್ರೆ ಆ್ಯಡ್ ಬ್ಯಾಕ್ ಮಾಡಿ ಅಷ್ಟು. ಒಂದು, ಏನು ಮಾಡಬೇಡಿ, ಅಥವಾ ಇನ್ನೊಂದೇನೋ ಆ್ಯಡ್ ಬ್ಯಾಕ್ ಮಾಡಿ ಅಷ್ಟೇ. ಎರಡೇ ಆಪ್ಷನ್ ನಿಮ್ಗೆ ಸಿಗೋದು. ಹಾಗಾದರೆ ಅಲೋಡ್ ಆಗಿದ್ರೆ ಸುಮ್ಮನೆ ಬಿಟ್ಬಿಡಿ, ಡಿಸಲೋಡ್ ಆದರೆ ಆ್ಯಡ್ ಬ್ಯಾಕ್ ಮಾಡಿ. ಹಾಗಾದರೆ ಇಲ್ಲಿ ನೋಡೋಣ. ಫಸ್ಟ್ ಒನ್, rupees 30,000 as interest on loan from scheduled bank. Interest was not paid so far. ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೆ, ಇಂಟ್ರೆಸ್ಟ್ ಆನ್ ಎನಿ ಲೋನ್ ವಿಚ್ ಈಸ್ ಟೇಕನ್ ಫ್ರಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಕೋಆಪರೇಟಿವ್ ಸೊಸೈಟೀಸ್, ದೇ ಆರ್ ಅಲೋಡ್ ಆಸ್ ಎನ್ ಎಕ್ಸ್ಪೆನ್ಸಸ್ if and only if they are paid before due date of filing return of income. ರಿಟರ್ನ್ ಆಫ್ ಇನ್ಕಮ್ನ ಸಬ್ಮಿಟ್ ಮಾಡೋದಕ್ಕೆ ಒಳಗಾಗಿ ಅವನೇನು ಮಾಡಿರಬೇಕು? ಪೇಮೆಂಟ್ ಮಾಡಿರಬೇಕು. ಪೇಮೆಂಟ್ ಮಾಡಿದರೆ ಅಲೋಡ್. ಪೇಮೆಂಟ್ ಮಾಡಿದರೆ ಅಲೋಡ್ ಇಫ್ ದ ಲೋನ್ ಈಸ್ ಟೇಕನ್ ಫಾರ್ ಪ್ರೊಫೆಷನಲ್ ಆರ್ ಬಿಸ್ನೆಸ್ ಪರ್ಪಸಸ್. ಬಿಸ್ನೆಸ್ ಪರ್ಪಸ್ಗೋಸ್ಕರ ಲೋನ್ ತಗೊಂಡಿದ್ದಾನೆ, ಸರಿ, ಆದರೆ ಏನು ಮಾಡಿರಬೇಕು? ಪೇಮೆಂಟ್ ಮಾಡಿರಬೇಕು. ಡ್ಯೂ ಬೇಸಸ್ ಮೇಲೆ ಡಿಡಕ್ಷನ್ ಸಿಗೋದಿಲ್ಲ. ಇಂಟ್ರೆಸ್ಟ್ ಆನ್ ಲೋನ್ ಫ್ರಮ್ ಶೆಡ್ಯೂಲ್ ಬ್ಯಾಂಕ್ ಈಸ್ ಡಿಡಕ್ಟಬಲ್ ಇಫ್ ಅಂಡ್ ಓನ್ಲಿ ಇಫ್ ಇಟ್ ಈಸ್ ಪೇಯ್ಡ್. ಸೊ ಇಲ್ಲಿ ಪೇಮೆಂಟ್ ಆಗಿಲ್ಲಂತೆ. ಹಾಗಾದರೆ ಪೇಮೆಂಟ್ ಆಗಿಲ್ಲ ಅಂದರೆ ಇದು ಡಿಡಕ್ಷನ್ ಸಿಗಲ್ಲ. ಹಾಗಾದರೆ ಇಂಟ್ರೆಸ್ಟ್ ಆನ್ ಲೋನ್ ನಾಟ್ ಯೆಟ್ ಪೇಯ್ಡ್. ಇನ್ನೂ ಕೂಡ ಕಟ್ಟಿಲ್ಲ. ಎಷ್ಟು? 30,000 rupees ಅಷ್ಟು ಇನ್ನೂ ಕಟ್ಟಿಲ್ಲ. ಅದಕ್ಕೆ ಆ್ಯಡ್ ಬ್ಯಾಕ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಫೆಸ್ಟಿವಲ್ ಸೆಲೆಬ್ರೇಷನ್ ಎಕ್ಸ್ಪೆನ್ಸಸ್. ನಾರ್ಮಲಲ್ಲಿ ನಿಮ್ಮ ಬಿಸ್ನೆಸ್ಸಲ್ಲಿ ಉಗಾದಿ ಹಬ್ಬ, ಗೌರಿ ಹಬ್ಬ, ದೆನ್ ಗಣೇಶ ಹಬ್ಬ ಅಂತ ಬಂದಾಗ ಅಲ್ಲಿ ಸೆಲೆಬ್ರೇಷನ್ ಖರ್ಚು ಮಾಡಬೇಕಾಗಿರುತ್ತೆ. ಅಲ್ಲೋಡದೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ ತೊಗೊಬೇಕಾಗಿರುತ್ತೆ. ತಗೊಂಡ್ರೆ ನೀವೇನು ಮಾಡೋವಂಥ ಅಗತ್ಯ ಇಲ್ಲ. ದಿವಾಳಿ ಪೂಜಾ ಎಕ್ಸ್ಪೆನ್ಸಸ್, ದೀಪಾವಳಿ ಎಕ್ಸ್ಪೆನ್ಸಸ್ಗೆ ಖರ್ಚಾಗಿದೆ ಅಂತೆ, ಅಲೋಡ್ ಆಗಿದೆ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಇಲ್ಲೇನಾಗ್ಬಿಟ್ಟಿದೆ ಅಂತೆ? ಡೊನೇಷನ್ ಸೇರ್ಕೊಂಡಿದೆಯಂತೆ. ಈಗೆಲ್ಲ ಹೇಳಿದೆ ಇಲ್ಲೂ ಡೊನೇಷನ್ ಇದೆ, ಡಿಸ್ಅಲೋ ಮಾಡಿದ್ವಿ. ಇನ್ನೊಂದು ಡೊನೇಷನ್ ಇದರೊಳಗಡೆ ಸೇರ್ಕೊಂಡ್ಬಿಟ್ಟಿದೆಯಂತೆ. ಯಾವುದರಲ್ಲಿ?
ಜನರಲ್ ಎಕ್ಸ್ಪೆನ್ಸಸ್ಸಲ್ಲಿ ಸೇರ್ಕೊಂಬಿಟ್ಟಿದೆ ಅಂತ. ಯಾವುದು? ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್. ಸೊ ಎಷ್ಟಂತೆ? 50,000 ಅಂತ. ಸೊ ಡಿಸ್ಅಲೋ ಆಗಿರುತ್ತೆ. ಡೊನೇಷನ್ ಟು PMNRF, ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ಗೆ ಸೇರ್ ಆಗಿದೆಯಂತೆ. ಎಷ್ಟು ಸಾವಿರ? 50,000. ನೆಕ್ಸ್ಟ್ 80G ಸಿಗುತ್ತೆ. ರಾಜೀವ್ ಗಾಂಧಿ ಫೌಂಡೇಶನ್ಗೂ ಸಿಗುತ್ತೆ, ಅದೇ ರೀತಿ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ಗೂ 80G ಸಿಗುತ್ತೆ. ಸೆಕೆಂಡ್ ಸ್ಟೆಪ್ ಮಾಡುವಾಗ ಅದರ ಬಗ್ಗೆ ಹೇಳ್ತೀನಿ ನಾನು. ನೆಕ್ಸ್ಟ್ ಕಸ್ಟಮ್ ಪೆನಾಲ್ಟಿ. ಕಸ್ಟಮ್ ಡ್ಯೂಟಿ ಅಲೋಡ್, ಆದರೆ ಏನಾಗಿರುತ್ತೆ? ಕಸ್ಟಮ್ ಪೆನಾಲ್ಟಿ ಅನ್ನೋದು ಡಿಸ್ಅಲೋಡ್ ಆಗಿರುತ್ತೆ. ಸೊ ಕಸ್ಟಮ್ ಪೆನಾಲ್ಟಿ 30,000. ಸಾರಿ, 20,000. 20,000. Next, contribution towards URPF. Contribution towards URPF, unrecognized provident fund. Employers' contribution towards SPF, RPF, approved superannuation fund, approved gratuity fund ಅಂದರೆ allowed. ಆದರೆ ಇಲ್ಲಿ ಅನ್ರೆಕಗ್ನೈಸ್ಡ್, ಅನ್ಅಪ್ರೂವ್ಡ್ ಫಂಡ್ಸ್ಗೇನಾದರೂ, ಅನ್ಅಪ್ರೂವ್ಡ್ ಗ್ರ್ಯಾಚುಯಿಟಿ ಫಂಡ್, ಅನ್ಅಪ್ರೂವ್ಡ್ ಸೂಪರ್ಯಾನ್ಯೂಷನ್ ಫಂಡ್ಗೇನಾದರೂ ಅಮೌಂಟ್ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡ್ತಿದ್ರೆ ಏನಾಗಿರುತ್ತೆ? ಡಿಸ್ಅಲೌಡ್ ಆಗಿರುತ್ತೆ. ಅಂದರೆ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಏನಾಗಿರುತ್ತೆ? ಡಿಸ್ಅಲೌಡ್ ಆಗಿರುತ್ತೆ. ಕಾಂಟ್ರಿಬ್ಯೂಷನ್ ಟು ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಎಷ್ಟು? 30,000. Next, commission is connected with issue of shares. Issue of shares, most important. In setting up of a new unit. ನ್ಯೂ ಯೂನಿಟ್ನ ಸೆಟಪ್ ಮಾಡೋಕ್ಕೋಸ್ಕರ ಇಶ್ಯೂ ಆಫ್ ಶೇರ್ಸ್ ಮಾಡಿದರೆ ಎಷ್ಟು ಸಾವಿರ ರೂಪಾಯಿ? 20,000. It is a preliminary expenses. It is a preliminary expenses. ಹಾಗಾದರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಆಗಿದ್ರೆ ಕಮಿಷನ್ ಆನ್ ಇಶ್ಯೂ ಆಫ್ ಶೇರ್ಸ್. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಏನಂತ ಹೇಳಿದ್ದೆ ನಾನು? 1/5 ಅಲೋಡ್. ಏನು? 1/5 ಅಲೋಡ್. 1/5 ಅಲೋಡ್ ಅಂದರೆ 4/5 ಡಿಸ್ಅಲೋಡ್. ಹಾಗಾದರೆ 20,000 ಇಂಟು 4/5. 20,000 ಇಂಟು 4/5 ಅಂದರೆ 5/4 ಅಂದರೆ 16,000 ರೂಪಾಯಿ ಆಗುತ್ತೆ. 16,000 rupees ಆಗುತ್ತೆ. 4/5 ಅಂದರೆ 4,000 ಅಲೋಡ್, 16,000 ಡಿಸ್ಅಲೋಡ್. ಸೇಲ್ಸ್ ಟ್ಯಾಕ್ಸ್ ಪೇಯ್ಡ್. ಸೇಲ್ಸ್ ಟ್ಯಾಕ್ಸ್ನ ಪೇಮೆಂಟ್ ಮಾಡಿರೋದು ಅಲೋಡ್ ಆಗುತ್ತೆ. ಸೇರಬೇಕಾಗಿರೋ ಸೇರಿದೆ, ನೀವೇನು ಮಾಡೋಕ್ಕೆ ಹೋಗ್ಬೇಡಿ. ಬೋನಸ್ ಟು ಸ್ಟಾಫ್. ಬೋನಸ್ ಟು ಸ್ಟಾಫ್, ಸ್ಟಾಫ್ಗೆ ಬೋನಸ್ ಕೊಟ್ಟಿದೆಯಂತೆ, ಅಲೋಡ್. ಸೇರಬೇಕಾಗಿರೋ ಸೇರಿದೆ, ಏನು ಮಾಡೋಕ್ಕೆ ಹೋಗ್ಬೇಡಿ. ಇಟ್ ಈಸ್ ಡಿಡಕ್ಟಬಲ್ ಅಥವಾ ಡಿಡಕ್ಷನ್ ಸಿಗುತ್ತೆ ಇಫ್ ಇಟ್ ಈಸ್ ಪೇಯ್ಡ್ ಆಗಿದ್ರೆ ಮಾತ್ರ. ಅಂಡ್ ಫಾರ್ ಡೊನೇಷನ್ ಟು NDF. ಇನ್ನೊಂದು ಡೊನೇಷನ್ ಸೇರ್ಕೊಂಡಿದೆ, ಡೊನೇಷನ್ ಟು NDF ಸೇರ್ಕೊಂಡಿದೆ ಅಂತೆ. ಇದು ಡಿಸ್ಅಲೋ ಆಗಿರುತ್ತೆ. ಬೋನಸ್ ಟು ಸ್ಟಾಫ್ ಅಲೋಡ್, ಡೊನೇಷನ್ ಟು NDF. ಡೊನೇಷನ್ ಟು NDF ಎಷ್ಟಿದೆ? 10,000 ಇದೆ, ಡಿಸ್ಅಲೋಡ್. ನೆಕ್ಸ್ಟ್ ₹5,000 ಟು ಸಬ್ಸ್ಕ್ರಿಪ್ಷನ್ ಟು ಬಿಸ್ನೆಸ್ ಸಿಂಡಿಕೇಟ್. ನಾನು ಈಗೆಲ್ಲ ಹೇಳಿದೆ, ಬಿಸ್ನೆಸ್ ಸಿಂಡಿಕೇಟ್ಗಾಗಲಿ ಅಥವಾ
ಚೇಂಬರ್ ಆಫ್ ಕಾಮರ್ಸ್ಗೆ ಹಾಕ್ಕೊಳ್ಳಿ ಅಥವಾ ಟ್ರೇಡ್ ಅಸೋಸಿಯೇಷನ್ಗೆ ನಾವೇನಾದರೂ ಡೊನೇಷನ್ ಸಬ್ಸ್ಕ್ರಿಪ್ಷನ್ ಏನಾದರೂ ಕೊಟ್ಟಿದ್ರೆ ಇಟ್ಸ್ ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಕಮಿಷನ್ ಟು ಬ್ರೋಕರ್ ಫಾರ್ ಅರೇಂಜಿಂಗ್ ಲೋನ್ ಫಾರ್ ದ ಕಂಪನಿ. ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ಅಲ್ಲಿ ನಮ್ಗೆ ಲೋನ್ ಬೇಕು ಅಂದ್ರೆ ಒಬ್ಬ ಬ್ರೋಕರ್ ನೀಡಿದ್ದೀವಿ, ಆ ಲೋನ್ನ ತಗೊಳ್ಳೋಕ್ಕೋಸ್ಕರ ಅವನಿಗೆ ಬ್ರೋಕರೇಜ್ ಕಮಿಷನ್ ಕೊಟ್ಟಿದ್ದೀವಿ ಅಂದರೆ ಇಟ್ ಈಸ್ ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಆಲ್ರೆಡಿ ಜನರಲ್ ಎಕ್ಸ್ಪೆನ್ಸಲ್ಲಿ ಸೇರ್ಕೊಂಡ್ಬಿಟ್ಟಿದೆ, ನಾವೇನು ಮಾಡುವಂಥ ಅಗತ್ಯ ಇಲ್ಲ, ಅಲೋಡ್. ಸಾರಿ. ₹3,000 ಪೇಡ್ ಟು ಎ ಡೈರೆಕ್ಟರ್ ಫಾರ್ ಎ ಟ್ರಿಪ್. ಡೈರೆಕ್ಟರ್ಗೆ ಒಂದು ಟ್ರಿಪ್ಗೆ ಅಮೌಂಟ್ 3,000 ಕೊಟ್ಟಿದ್ದಾರಂತೆ. ಟ್ರಿಪ್ ಟು ಮುಂಬೈ. ಎಲ್ಲಿಗೆ? ಮುಂಬೈಗೆ ಟ್ರಿಪ್ ಹೋಗಿದ್ದಾನೆ. ಎಲ್ಲಿಗೆ ಹೋಗಿದ್ದಾನೆ ಅವನು? ಮುಂಬೈಗೆ ಟ್ರಿಪ್ ಹೋಗಿದ್ದಾನೆ. ಟ್ರಿಪ್ ಏನಕ್ಕೆ ಹೋಗಿದ್ದಾನೆ ಅಂತ ಇಂಪಾರ್ಟೆಂಟ್. ಟ್ರಿಪ್ ಏನಾದ್ರು ಪರ್ಸ್ನಲ್ ವರ್ಕ್ ಏನಾದ್ರು ಹೋಗಿದ್ರೆ ಡಿಸ್ಅಲೋ ಆಗುತ್ತೆ, ಆ್ಯಡ್ ಬ್ಯಾಕ್ ಮಾಡಿಬಿಡ್ಬೇಕು. ಅವನಿಗೆ ಹೋಗಿರೋ ಉದ್ದೇಶ ಏನು? ಟು ಪಾರ್ಟಿಸಿಪೇಟ್ ಇನ್ ಎ ಸೆಮಿನಾರ್. ಒಂದು ಸೆಮಿನಾರ್ನಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಹೋಗಿದ್ದಾನೆ. ಏನಕ್ಕೆ ಹೋಗಿರೋದು? ಆ ಡೈರೆಕ್ಟರ್ ಸೆಮಿನಾರ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಸೆಮಿನಾರ್ಗೆ ಹೋದ್ರೆ ಏನು ಅಡ್ವಾಂಟೇಜು? ಅವನ ಬಿಸ್ನೆಸ್, ಆ ಕಂಪನಿಗೆ ಅಡ್ವಾಂಟೇಜ್, ಅವನ ಜ್ಞಾನನ ಇಂಪ್ರೂವ್ ಮಾಡ್ಕೊಂಡಿರ್ತಾನೆ. ಇಟ್ ಈಸ್ ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ₹5,000 ಮುನ್ಸಿಪಲ್ ಟ್ಯಾಕ್ಸ್. ₹5,000 ಮುನ್ಸಿಪಲ್ ಟ್ಯಾಕ್ಸ್ ಆ್ಯಂಡ್ 2,000 ಇನ್ಶೂರೆನ್ಸ್. 2,000 ಇನ್ಶೂರೆನ್ಸು ಮತ್ತು 5,000 ಮುನ್ಸಿಪಲ್ ಟ್ಯಾಕ್ಸ್ನ ಪೇಮೆಂಟ್ ಮಾಡಿದ್ದಾನೆ. ಸೊ ಅದು ಯಾವುದಕ್ಕೋಸ್ಕರ ಆಗಿರೋದು? ಹೌಸ್ ಪ್ರಾಪರ್ಟಿ ಲೆಟ್ಔಟ್. ಹೌಸ್ ಪ್ರಾಪರ್ಟಿ ಲೆಟ್ಔಟ್ ಅಂದರೆ ಬಾಡಿಗೆ ಕೊಟ್ಟಿರೋದಲ್ಲಿ. ಹಾಗಾದರೆ 2,000 ಇದು, 5,000 ಇದು ಡಿಸ್ಅಲೋಡ್ ಆಗಿರುತ್ತೆ. ಹಾಗಾದರೆ ಮುನ್ಸಿಪಲ್ ಟ್ಯಾಕ್ಸ್ ಆನ್ ಎಚ್ ಪಿ, ಮುನ್ಸಿಪಲ್ ಟ್ಯಾಕ್ಸ್ ಆನ್ ಎಚ್ ಪಿ 5,000. ದೆನ್ ಇನ್ಶೂರೆನ್ಸ್ ಆನ್ ಎಚ್ ಪಿ, ಇನ್ಶೂರೆನ್ಸ್ ಆನ್ ಎಚ್ ಪಿ, ಇನ್ಶೂರೆನ್ಸ್ ಆನ್ ಎಚ್ ಪಿ ಎಷ್ಟು? 2,000 ಡಿಸ್ಅಲೋಡ್. ಇಷ್ಟು ಡಿಸ್ಅಲೋಡ್ ಆಯಿತು. ಯಾವುದರಲ್ಲಿ ಆಗಿರೋದು? ಇವಾಗ ನಾವು ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ ಆಯಿತು. ನೆಕ್ಸ್ಟ್ ಇವಾಗ ನೋಡೋಣ. ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ ಆಯಿತು ಅಂದರೆ ಈಗ ನೆಕ್ಸ್ಟ್ ನಾವು ನೋಡಬೇಕಾಗಿರುವಂತಹದ್ದು ಎಸ್ ಡಿಪ್ರಿಸಿಯೇಷನ್ ಅಲೋಬಲ್ ಆಸ್ ಪರ್ ಐ.ಟಿ. ಆಕ್ಟ್. ದಟ್ ಈಸ್ ಅಂಡರ್ ಸೆಕ್ಷನ್ 32. 3 lakhs ಅಂತ. ಮೇಲ್ಗಡೆ ಎಷ್ಟು ಕೊಟ್ಟಿದ್ದಾನೆ? ಡಿಪ್ರಿಸಿಯೇಷನ್ ಕೊಟ್ಟಿರೋದು 1 lakh ಕೊಟ್ಟಿದ್ದಾನೆ. ಹಾಗಾದರೆ ಡಿಪ್ರಿಸಿಯೇಷನ್ ಕೊಟ್ಟಿರೋದು 1 lakh ಕೊಟ್ಟಿದ್ದಾನೆ. 1 lakhನ ಆ್ಯಡ್ ಮಾಡಬೇಡ. ಹಾಗಾದರೆ ಡಿಪ್ರಿಸಿಯೇಷನ್ ಎಷ್ಟು? 1 lakh. ಡಿಪ್ರಿಸಿಯೇಷನ್ 1 lakhನ ಆ್ಯಡ್ ಮಾಡಬೇಡ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರುವಂತಹದ್ದು ಎಷ್ಟು? ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರುವಂತಹದ್ದು 3 lakhsನ ಲೆಸ್ ಮಾಡೋಣ. ಹಾಗಾದರೆ ಯಾವುದು? ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32 ಎಷ್ಟು ಅಮೌಂಟ್ ಕೊಟ್ಟಿರೋದು? 3 lakhs. 3 lakhsನ ಲೆಸ್ ಮಾಡೋಣ. ಸೊ ನೆಕ್ಸ್ಟ್ ಐಟಮ್ ಏನು ಕೊಟ್ಟಿರೋದು? ಅದರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್ ಅ ಡೊನೇಷನ್. ಡಿಪ್ರಿಸಿಯೇಷನ್ 1 lakhನ ಆ್ಯಡ್ ಮಾಡಿದ್ವಿ ಮತ್ತು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರುವಂಥ ಡಿಪ್ರಿಸಿಯೇಷನ್ ಸೆಕ್ಷನ್ 32 ಇರೋದನ್ನ ಏನು ಮಾಡಿದ್ವಿ? 3 lakhsನ ಲೆಸ್ ಮಾಡಿದ್ವಿ. ಅಂದರೆ ಡಿಪ್ರಿಸಿಯೇಷನ್ 3 lakhsನ ಲೆಸ್ ಮಾಡಬೇಕು. ನೆಕ್ಸ್ಟ್ ಅದರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್. ನೋಡ್ರಿ ಇಲ್ಲಿದೆ, ನೋಡ್ರಿ ಅದರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಲ್ಲಿದೆ. ಎಷ್ಟಿದೆ? 4 lakhs ಇದೆ. ಇದರ ಇನ್ಕ್ಲೂಡ್ ಆಗಿದೆ ಅಂತೆ. ಅಲೋಡ್ ಅಂತ ಹೇಳ್ಬಿಟ್ಟಿದ್ದೀವಿ ಮೊದಲೇ ನಾವು ಅದನ್ನು. ಈಗೇನು? ಅದರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್ ಅ ಡೊನೇಷನ್ ಟು ನ್ಯಾಷನಲ್ ಚಿಲ್ಡ್ರನ್ ಫಂಡ್. ಅದರಲ್ಲೂ ಸೇರ್ಕೊಂಡಿದೆಯಂತೆ 1 lakh. ಹಾಗಾದರೆ ಲೆಸ್ ಮಾಡಬೇಕಾಗಿರುತ್ತೆ. ಯಾವುದು? ಡೊನೇಷನ್ ಟು NCF, ನ್ಯಾಷನಲ್ ಚಿಲ್ಡ್ರನ್ ಫಂಡ್ ಎಷ್ಟು? 1 lakh.
ನೆಕ್ಸ್ಟ್ ಸೇಲ್ಸ್ ಎಕ್ಸ್ಪೆನ್ಸಸ್ ಅಲೋಡ್, ಅದರಲ್ಲಿ ಇನ್ಕ್ಲೂಡ್ ಆಗಿದೆ ಅಂತೆ ರುಪಿ 500 ಡೈರೀಸ್. ಎಷ್ಟು ಡೈರೀಸು? 500 ಡೈರಿ ಇದೆಯಂತೆ. 500 ಡೈರೀಸ್ ಡಿಸ್ಟ್ರಿಬ್ಯೂಟೆಡ್ ಟು ಡೀಲರ್ಸ್. 500 ಡೈರೀಸ್ನ ಡೀಲರ್ಸ್ಗೆ ಕೊಟ್ಟಿದ್ದಾರೆ. ಇನ್ವಾಲ್ವಿಂಗ್ ಆನ್ ಎಕ್ಸ್ಪೆಂಡಿಚರ್ ಆಫ್ ₹30,000. ಈಗ ನ್ಯೂ ಇಯರ್ಸ್ಗೆ ಎಲ್ಲನೂ ಕೂಡ ಡೈರೀಸ್ ಎಲ್ಲ ಕೊಡ್ತಾರೆ. ಆ ಡೈರೀಸ್ ಎಲ್ಲ ಏನಾಗಿರುತ್ತೆ, ಅಡ್ವರ್ಟೈಸ್ಮೆಂಟ್ ಅಥವಾ ಪ್ರಮೋಷನ್ ಪರ್ಪಸ್ಗೋಸ್ಕರ ಇರುತ್ತೆ. ಸೊ ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಪ್ರಮೋಷನ್ ಎಕ್ಸ್ಪೆನ್ಸಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅಲ್ಲಿ ಸೇರ್ಕೊಂಡಿದೆಯಂತೆ. ಸೇರ್ಕೊಬೇಕಾಗಿರೋ ಸೇರ್ಕೊಂಡಿದೆ, ನೀವೇನು ಮಾಡುವಂಥ ಅಗತ್ಯ ಇಲ್ಲ. ಬ್ಯಾಡ್ ಡೆಟ್ಸ್ ರಿಕವರ್ಡ್ ಡ್ಯೂರಿಂಗ್ ದ ಇಯರ್. ಮೇಲ್ಗಡೆ ಇದು ಕ್ರೆಡಿಟ್ ಸೈಡ್ ಐಟಮ್ ಇದೆ, ಆಕ್ಚುಲಿ ಕ್ರೆಡಿಟ್ ಸೈಡ್ ಐಟಮ್. ಸೊ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಡ್ಯೂರಿಂಗ್ ದ ಇಯರ್, ಇದನ್ನ ಆಮೇಲಿಂದ ಡಿಸ್ಕಸ್ ಮಾಡ್ತೀನಿ. 6ನೇ ಐಟಮು ಆ ಕ್ರೆಡಿಟ್ ಸೈಡ್ ಬಂದು ಡಿಸ್ಕಸ್ ಮಾಡ್ತೀನಿ. ಇದೊಂದು ಪೆಂಡಿಂಗ್ ಇರಿಸ್ಕೊಳ್ತೀನಿ. ಓಕೆ. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಇನ್ಕ್ಲೂಡ್, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಇಲ್ಲಿದೆ ಅಲ್ಲ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ 1 ಲಕ್ಷ ಪ್ರಾವಿಷನ್ ಅಂತ ಕೇಳ್ತಾ ಇದ್ದಂಗೆ ನಮಗೆ ವರ್ಡ್ ಇಷ್ಟ ಆಗಲಿಲ್ಲ. ಸೊ ಅದನ್ನ ಡಿಸಲೋ ಮಾಡಿಬಿಟ್ಟಿದ್ದೀವಿ, ನಾವು ಡಿಸಲೋ ಮಾಡಿಬಿಟ್ಟಿದ್ದೀವಿ, ಫುಲ್ಲು ಆ್ಯಡ್ ಬ್ಯಾಕ್ ಮಾಡಿಬಿಟ್ಟಿದ್ದೀವಿ. ಅದರಲ್ಲಿ ಏನಾಗ್ಬಿಟ್ಟಿದೆ ಅಂತೆ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಇನ್ಕ್ಲೂಡ್ಸ್ ಬ್ಯಾಡ್ ಡೆಟ್ಸ್ ₹70,000. ಏನಾಗಿದೆ? ಬ್ಯಾಡ್ ಡೆಟ್ಸ್. ನಾನು ಹೇಳಿದೆ, ನಾನು ಆಲ್ರೆಡಿ ಬ್ಯಾಡ್ ಡೆಟ್ಸ್ ಅಂದರೆ ಅಲೋಡ್, ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಡಿಸ್ಅಲೋಡ್ ಅಂತ ಹೇಳಿದೆ. ಆ್ಯಕ್ಚುಯಲ್ ಆಗಿ ಬ್ಯಾಡ್ ಡೆಟ್ಸ್ ಆಗಿರೋದು ಎಷ್ಟಂತೆ? 70,000. ಹಾಗಾದರೆ ಆ್ಯಕ್ಚುಯಲ್ ಬ್ಯಾಡ್ ಡೆಟ್ಸ್ ನಾವೇನು ಮಾಡಬೇಕಾಗಿರುತ್ತೆ, ಬ್ಯಾಡ್ ಡೆಟ್ಸ್ನ 70,000ನ ಲೆಸ್ ಮಾಡಬೇಕು ಅಥವಾ ಅಡ್ಜಸ್ಟ್ ಮಾಡಿ. ಇಲ್ಲಿ 30,000ನ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಡೌಟ್ಫುಲ್ ಡೇಟ್ಸ್ ಅಂದ್ಬಿಟ್ಟಿದೆ, 30,000 ಆ್ಯಡ್ ಬ್ಯಾಕ್ ಮಾಡಬೇಕಾಗಿತ್ತು. ಅಥವಾ 1 ಲಕ್ಷನ ಆ್ಯಡ್ ಮಾಡಿ ಆ್ಯಕ್ಚುಯಲ್ ಬ್ಯಾಡ್ ಡೆಟ್ಸ್ನ 70,000ನ ಲೆಸ್ ಮಾಡಿ. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್. ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಅನ್ನೋದೇ ಡಿಸ್ಅಲೋಡ್. ಇನ್ಕ್ಲೂಡ್ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 40,000. ಹಾಗಾದರೆ ಮೇಲ್ಗಡೆ ಕೊಟ್ಟಿರುವಂತಹ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಇಲ್ಲೇನಿದೆ, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಏನಿದೆ, ಈ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಅನ್ನೋದೇ ಡಿಸ್ಅಲೋಡ್. ಇದರೊಳಗಡೆ ಸೇರ್ಕೊಂಡಿದೆಯಂತೆ. ಆಲ್ರೆಡಿ ನಾವು ಡಿಸ್ಅಲೋ ಮಾಡಿದ್ದೀವಿ, ಮತ್ತೊಂದ್ಸಲಿ ಡಿಸ್ಅಲೋ ಮಾಡೋ ಅಂಥ ಅಗತ್ಯ ಇಲ್ಲ. ಹಾಗಾದರೆ ಆ 1 ಲಕ್ಷದಲ್ಲಿ 40,000 ಸೇರ್ಕೊಂಡ್ಬಿಟ್ಟಿದೆ. ಇದು ಡಿಸ್ಅಲೋಡ್, ಅದು ಡಿಸ್ಅಲೋಡ್, ಟೋಟಲಿ 60-40 1 ಲ್ಯಾಕ್ ಟೋಟಲಿ ನಾವು ಡಿಸ್ಅಲೋ ಮಾಡಿಬಿಟ್ಟಿದ್ದೀವಿ. ಈವನ್ ಐ ಟಿ ಪೇಯ್ಡ್, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಇನ್ಕ್ಲೂಡ್ಸ್ ಐ ಟಿ ಪೇಯ್ಡ್ ಫಾರ್ ದ ಕರೆಂಟ್ ಇಯರ್ 40,000 ಅಂತ ಕೊಟ್ಟರು ಕೂಡ ಐ ಟಿ ಪೇಯ್ಡ್ ಫಾರ್ ದ ಕರೆಂಟ್ ಇಯರು ಡಿಸ್ಅಲೋಡು, ಅಥವಾ ಅಡ್ವಾನ್ಸ್ ಐ ಟಿನೂ ಡಿಸ್ಅಲೋಡು, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸು ಡಿಸ್ಅಲೋಡ್. ಇನ್ಕಮ್ ಟ್ಯಾಕ್ಸ್ ಇವಾಗ ಎಷ್ಟು ಕಟ್ಟಬೇಕು ಅಂತ ತಂದ್ಬಿಟ್ಟೆ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಇರೋದು, ಇನ್ನು ಪೇಮೆಂಟ್ ಮಾಡುವಂಥ ಅಗತ್ಯ ಇರೋದಿಲ್ಲ. ಓಕೆ, ಈಗ ಮತ್ತೆ ವಾಪಸ್ ಬರೋಣ. ಡಿಸ್ಟ್ರಿಬ್ಯೂಷನ್ ಆಫ್ ಫ್ರೀ ಸ್ಯಾಂಪಲ್ಸ್ ವರ್ತ್ ₹10,000 ವಿಚ್ ಈಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್. ಹಾಗಾದರೆ ಫ್ರೀ ಡಿಸ್ಟ್ರಿಬ್ಯೂಷನ್ಸ್ ಮಾಡಿದ್ದಾರೆ ನೋಡ್ರಿ, ಎಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾನೆ. ಫ್ರೀ ಸ್ಯಾಂಪಲ್ಸ್, ಹೌದಲ್ವಾ? ಇವಾಗ ಕಾಫಿ ಡೇ ಮೊದಲು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದಾಗ ಮನೆಗೂ ಕಾಫಿ ಪುಡಿ ಕೊಟ್ಟರು. ತಿರ್ಗಿ ಆಮೇಲೆ ಕಾಫಿ ಪುಡಿ ಜೊತೆಗೆ 100 ಗ್ರಾಮ್ ಕಾಫಿ ಪುಡಿ ಜೊತೆಗೆ 50 ಗ್ರಾಮ್ ಸಕ್ಕರೆ ಕೂಡ ಕೊಟ್ಟರು. ಫ್ರೀ ಸ್ಯಾಂಪಲ್, ನಮ್ಮ ಪ್ರಾಡಕ್ಟ್ನ ನೀವು ಉಪಯೋಗಿಸಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ಕೊಂಡ್ಕೊಳ್ಳಿ ಅಂತ ಹೇಳಿ ಫ್ರೀ ಸ್ಯಾಂಪಲ್ಸ್ನ ಕೊಟ್ಟಿದ್ದಾರೆ. ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಆದರೆ ಏನು ಮಾಡಿದ್ದಾನೆ, ವಿಚ್ ಈಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್. ವಿಚ್ ಈಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್. ಡೆಬಿಟ್ ಸೈಡ್ ತಗೊಂಡಿಲ್ಲ ಅಂತೆ. P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ತಗೊಬೇಕಾಗಿತ್ತಿದ್ದು. ಪ್ರಮೋಷನ್ ಎಕ್ಸ್ಪೆನ್ಸಸ್, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್, ಫ್ರೀ ಸ್ಯಾಂಪಲ್ಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಇದು ನೀವು ತಗೊಬೇಕಾಗಿತ್ತು. ಆದರೆ ಇದನ್ನು ನೀವು ತಗೊಂಡಿಲ್ಲ. ತಗೊಳ್ದಿರೋದಕ್ಕೆ ಪ್ರಾಫಿಟ್ ಏನಾಗಿದೆ, ಡೆಬಿಟ್ ಸೈಡ್ ಕಡಿಮೆ ಆಯಿತು, ಪ್ರಾಫಿಟ್ ಏನಾಯಿತು, ಜಾಸ್ತಿ ಆಯಿತು. ಪ್ರಾಫಿಟ್ ಜಾಸ್ತಿ ಆಗಿದೆಯಾ, ಹಾಗಾದ್ರೆ ಏನು ಮಾಡ್ಬೇಕು ನಾವು, ಲೆಸ್ ಅಲೋಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್ ಅಂದ್ಬಿಟ್ಟಿದೆ. ಏನು, ಫ್ರೀ ಸ್ಯಾಂಪಲ್ಸ್. ಎಷ್ಟು ಫ್ರೀ ಸ್ಯಾಂಪಲ್ಸ್, ₹10,000ನ ನಾವೇನು ಮಾಡಬೇಕು, ಲೆಸ್ ಮಾಡಬೇಕಾಗಿರುತ್ತೆ. ಲಯಬಿಲಿಟಿ ಫರ್ಗೋನ್ ಬೈ ದ ಕ್ರೆಡಿಟರ್, ಇದನ್ನು ಕೂಡ 11ನೇ ಅಡ್ಜಸ್ಟ್ಮೆಂಟ್ ಆದ್ಮೇಲೆ ಟ್ರೀಟ್ ಕೊಡ್ತೀನಿ. ಓಕೆ,
ದ ಟೋಟಲ್ ಟರ್ನ್ ಓವರ್ ಆಫ್ ದ ಕಂಪನಿ ಫಾರ್ ದ ಪ್ರೀವಿಯಸ್ ಇಯರ್ 16-17 ವಾಸ್ ನಾಟ್ ಮೋರ್ ದ್ಯಾನ್ 250 crores. 16-17ನಲ್ಲಿ 250 crores. ಏನು ಕೊಟ್ಟಿದ್ದಾನೆ ಇದು ಅಂತಂದರೆ ಟ್ಯಾಕ್ಸ್ ರೇಟ್ಸ್ 25% ಹಾಕಬೇಕಾ ಅಥವಾ 30% ಹಾಕಬೇಕಾ? 250 CRಗಿಂತ ಕಡಿಮೆ ಇತ್ತು ಅಂದರೆ 25%, 250 CRಗಿಂತ ಜಾಸ್ತಿ ಇತ್ತು ಅಂದರೆ 30% ಟ್ಯಾಕ್ಸ್ ರೇಟ್ನ ಅಪ್ಲೈ ಮಾಡಬೇಕಾಗಿತ್ತು ನಾರ್ಮಲ್ ಇನ್ಕಮ್ ಮೇಲೆ. ಸೊ ಇಲ್ಲಿ 25% ಅಪ್ಲೈ ಮಾಡಿ ಅಂತ ಹೇಳಿದ್ದಾನೆ. ಸೊ ತಲೆ ಕೆಡ್ಸ್ಕೊಳ್ಳೋ ಹಾಗಿಲ್ಲ. ಇವಾಗ ಈಗ ಸದ್ಯಕ್ಕೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಟ್ ಮಾಡೋಕ್ಕಿದ್ದೇನು ತಲೆ ಕೆಡ್ಸ್ಕೊಳ್ಳೋ ಅಂತ ಅಗತ್ಯ ಇರೋದಿಲ್ಲ. ನೆಕ್ಸ್ಟ್ ಇಲ್ಲಿಗೆ ವಾಪಸ್ ಬರ್ತೀನಿ. ಇವಾಗ ಡೆಬಿಟ್ ಸೈಡ್ ಆಯಿತು, ಅಡ್ಜಸ್ಟ್ಮೆಂಟ್ ಆಯಿತು. ಕ್ರೆಡಿಟ್ ಸೈಡ್ಗೆ ಹೋಗಲಿಕ್ಕೆ ಮುಂಚೆ ಅಡ್ಜಸ್ಟ್ಮೆಂಟ್ ಎರಡರ ಬಗ್ಗೆ ಟ್ರೀಟ್ಮೆಂಟ್ ಕೊಡಬೇಕು. ಆ ಎರಡರ ಮುಂದೆ ಈ ಕ್ರೆಡಿಟ್ ಸೈಡ್ ನೋಡ್ಕೊಂಡು ಆ ಐಟಮ್ನ ನೋಡ್ತೀನಿ ನಾನು. ಓಕೆ, ಎಸ್, ಸೇಲ್ಸ್ ಅಲೋಡ್, ಕ್ಲೋಸಿಂಗ್ ಸ್ಟಾಕ್ ಅಲೋಡ್, ಬ್ಯಾಡ್ ಡೇಟ್ಸ್ ರಿಕವರ್ಡ್. ಬ್ಯಾಡ್ ಡೇಟ್ಸ್ ರಿಕವರ್ಡ್ 3 lakh ಇದೆ. ನಾನು ಮೊದಲೇ ಹೇಳಿದ್ದೀನಿ ಬ್ಯಾಡ್ ಡೇಟ್ಸ್ ರಿಕವರ್ಡ್ ಅಲೋಡ್ ಇನ್ ಅರ್ಲಿಯರ್ ಇಯರ್ ಆಗಿದ್ರೆ ಈಗಲೂ ಅಲೋಡ್, ಡಿಸ್ಅಲೋಡ್ ಇನ್ ಅರ್ಲಿಯರ್ ಇಯರ್ ಆಗಿದ್ರೆ ಈಗಲೂ ಡಿಸ್ಅಲೋಡ್. ಸೊ ಅಲೋಡ ಡಿಸ್ಅಲೋಡ ಮೊದಲು ನೋಡಬೇಕು. ಅಲೋಡ್ ಆಗಿದ್ರೆ ಅಷ್ಟು ಈಗಲೂ ಅಲೋಡ್, ಎಷ್ಟು ಡಿಸ್ಅಲೋಡ್ ಆಗಿರುತ್ತೋ ಈಗಲೂ ಡಿಸ್ಅಲೋಡ್. ಹಾಗಾದ್ರೆ ಅಡ್ಜಸ್ಟ್ಮೆಂಟಲ್ಲಿ ಅಲ್ಲೇ ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಾನೆ, ಕೆಲವು ಸರಿ ಕ್ರೆಡಿಟ್ ಸೈಡಲ್ಲಿ ಬ್ರ್ಯಾಕೆಟ್ನಲ್ಲಿ ಅಲ್ಲೇ ಕೊಟ್ಟಿರ್ತಾನೆ, ನಾನು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾನೆ. ಅಡ್ಜಸ್ಟ್ಮೆಂಟ್ ನಂಬರ್ 6 ಏನಂತೆ, ಬ್ಯಾಡ್ ಡೇಟ್ಸ್ ರಿಕವರ್ಡ್ ಡ್ಯೂರಿಂಗ್ ದ ಇಯರ್ ರಿಲೇಟ್ಸ್ ಟು ದ ಪ್ರೀವಿಯಸ್ ಇಯರ್ 16-17 ಅಂಡ್ ವರ್ ಕ್ಲೈಮ್ಡ್ ಆಸ್ ಡಿಡಕ್ಷನ್ ಅಂದರೆ ಅಲೋಡ್ ಇನ್ ದ ಸೇಮ್ ಪೀರಿಯಡ್. ಅಂದರೆ ಅಲೋಡ್ ಆಗಿದ್ದಂತೆ. ಯಾವಾಗ 16-17ನಲ್ಲಿ ಅಲೋಡ್ ಆಗಿತ್ತಂತೆ. ಅರ್ಲಿಯರ್ ಇಯರ್ ಅಲೋಡ್, ಈಗಲೂ ಕೂಡ ಅಲೋಡ್, ಈಗಲೂ ಕೂಡ ಏನಾಗಿರುತ್ತೆ, ಅಲೋಡ್ ಆಗಿರುತ್ತೆ. ಬಿಟ್ಬಿಡಿ. ಅಲ್ಲೇನಾದ್ರು ನಾಟ್ ಕ್ಲೈಮ್ಡ್ ಆಸ್ ಡಿಡಕ್ಷನ್ ಅಂತ ಹೇಳಿದ್ರೆ ಅಂತಂದ್ರೆ ಅರ್ಲಿಯರ್ ನಾಟ್ ಅಲೋಡ್, ಈಗಲೂ ನಾಟ್ ಅಲೋಡ್ ಅಂತ ಅಂದ್ಬಿಟ್ಟು ಏನು ಮಾಡಬೇಕಾಗಿತ್ತು, ನಾವು ಲೆಸ್ ಮಾಡಬೇಕಾಗಿತ್ತು. ಓಕೆ, ಅಲೋಡ್ ಬಿಟ್ಬಿಡಿ. ಇನ್ಕಮ್ ಫ್ರಮ್ HP, ಇನ್ಕಮ್ ಫ್ರಮ್ HP, ಟ್ಯಾಕ್ಸಬಲ್ LTCG, ಟ್ಯಾಕ್ಸಬಲ್ STCG, ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ, ಇದೆಲ್ಲ ಇದು HP-ನಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಇದು ಕ್ಯಾಪಿಟಲ್ ಗೈನ್ಸ್, ಇದು ಕ್ಯಾಪಿಟಲ್ ಗೈನ್ಸ್, ಇದು ಅದರ್ ಸೋರ್ಸ್. ಈ ಇಷ್ಟು 4 ಇನ್ಕಮ್ಗಳು ಕೂಡ ಅದರ್ ಹೆಡ್ ಆಫ್ ಇನ್ಕಮ್ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಸೊ ನಾವೇನು ಮಾಡಬೇಕಾಗಿರುತ್ತೆ, ಲೆಸ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಇನ್ಕಮ್ ಫ್ರಮ್ HP, LTCG, STCG, ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ 8, 5, 4, 5 ಇಷ್ಟು ಕೂಡ ಏನು ಮಾಡಬೇಕಾಗಿರುತ್ತೆ, ಲೆಸ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಕ್ರೆಡಿಟ್ ಸೈಡಲ್ಲಿರುವಂಥ ಐಟಮ್ ಇದು. ಕ್ರೆಡಿಟ್ ಸೈಡಾಗಿರೋ ಐಟಮ್ ಏನೇನಿದೆ, ಇನ್ಕಮ್ ಫ್ರಮ್ HP, LTCG, STCG, ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ. ಎಷ್ಟೆಷ್ಟು ಅಂತ ಹೇಳಿದೆ, 8, 5, 4, 5. ಎಂಟು ಲಕ್ಷ, 5 ಲಕ್ಷ, 4 ಲಕ್ಷ, 5 ಲಕ್ಷ. ನೆಕ್ಸ್ಟ್ ಇಲ್ಲಿ ಕ್ರೆಡಿಟ್ ಸೈಡ್ ಮುಗಿದ ಮೇಲೆ ಇನ್ನೊಂದು ಐಟಮ್ನ ಆಮೇಲೆ ಹೇಳ್ತೀನಿ ಅಂದಿದ್ದೆ. ಅದು ಯಾವುದದು ಅಂದರೆ ಲಯಬಿಲಿಟಿ ಫರ್ಗೋನ್ ಬೈ ದ ಕ್ರೆಡಿಟರ್. ಏನಿದು ಲಯಬಿಲಿಟಿ ಫರ್ಗೋನ್ ಬೈ ದ ಕ್ರೆಡಿಟರ್? ಫರ್ಗೋನ್ ಅಂತಂದರೆ ಮರ್ತು ಹೋಗೋದು ಅಥವಾ ಬಿಟ್ಟು ಬಿಡೋದು. ನಾವು ಒಬ್ಬ ಕ್ರೆಡಿಟರ್ಗೆ ನಾವು ಅಮೌಂಟ್ ಕೊಡಬೇಕಾಗಿತ್ತು, ಎಷ್ಟು 3 ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು. ಅವನೇನು ಮಾಡ್ದ, ಫರ್ಗೋ ಮಾಡ್ದ ಅಂತಂದರೆ ಸ್ಯಾಕ್ರಿಫೈಸ್ ಮಾಡ್ದ, ಏನು ಕೊಡಬೇಡ ಹೋಗು ಅಂತ ಹೇಳ್ದ. ಅದು ನಮಗೇನಾಯಿತು, ಇನ್ಕಮ್ ಆಯಿತು. ಅವನು ಕೊಡಬೇಕಾಗಿತ್ತು, ನಾವು ಕೊಡಬೇಕು ಅಂದ್ಕೊಂಡಿದ್ದೀವಿ, ಆದರೆ ಅವನು ಏನು ಕೊಡಬೇಡ ಅಂದ. ಸೊ ಇಟ್ಸ್ ಆನ್ ಇನ್ಕಮ್ ವಿಚ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಬಟ್ ನಾಟ್ ಕ್ರೆಡಿಟೆಡ್ ಟು P&L ಅಕೌಂಟ್. ಸೊ ಇದು ಕ್ರೆಡಿಟ್ ಸೈಡಲ್ಲಿ ತಗೊಬೇಕಾಗಿತ್ತು, ತಗೊಂಡಿಲ್ಲ. ತಗೊಳ್ದಿರೋದಕ್ಕೆ ಏನಾಯಿತು, ಪ್ರಾಫಿಟ್ ಕಡಿಮೆ ಆಗಿದೆ. ಸೊ ಏನು ಮಾಡಬೇಕಾಗಿರುತ್ತೆ, ನಾವು ಆ್ಯಡ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಇಲ್ಲೇ ಆ್ಯಡ್ ಮಾಡ್ಬೋಣ.
ಲಾಸ್ಟ್ಗೆ ಆ್ಯಡ್ ಆ್ಯಡ್ ಹೆಡಿಂಗ್ ಬರೆದು ಬೇಕಾದ್ರೆ ಬರಿಬೋದು ಅಥವಾ ಡೈರೆಕ್ಟಾಗಿ ಐಟಮೇ ಬರಿಬೋದು. ಲಯಬಿಲಿಟಿ ಫರ್ಗಾನ್ ಬೈ ದ ಕ್ರೆಡಿಟ್. ಎಷ್ಟು ಅಮೌಂಟ್ ಕಾಲಮ್ ಡೈರೆಕ್ಟಾಗಿ ಅಮೌಂಟ್ 3 lakhನ ಡೈರೆಕ್ಟಾಗಿ ಆ್ಯಡ್ ಬ್ಯಾಕ್ ಮಾಡೋಣ, ಯಾಕೆಂದರೆ ಒಂದೇ ಐಟಮ್ ಇರೋದು. ಸೊ ಡೆಬಿಟ್ ಸೈಡ್ ಆಯಿತು, ಅಡ್ಜಸ್ಟ್ಮೆಂಟ್ ಆಯಿತು, ಕ್ರೆಡಿಟ್ ಸೈಡ್ ಆಯಿತು. ಈಗ ನಾವು ಮಾಡಬೇಕಾಗಿರೋದೇನು ಅಡ್ಜಸ್ಟ್ಮೆಂಟ್ಸ್. ಸೊ P&L ಅಕೌಂಟ್ ಇವಾಗ ಬೃಹದಾಕಾರವಾಗಿ ಇದನ್ನು ನೀವು ಮಾಡಬೇಕಾಗಿರೋದು ಇಷ್ಟನ್ನು ಆ್ಯಡ್ ಬ್ಯಾಕ್ ಮಾಡಬೇಕು. ಓಕೆ, ಯಾವ್ಯಾವುದು? 1 lakh plus 1 lakh plus 2 lakh plus 1 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 lakh plus 50,000 plus 30,000 plus 50,000 plus 20,000 plus 30,000 plus 16,000 plus 10,000 plus 5,000 plus 2,000 plus 1 lakh plus 1 lakh. ಇಷ್ಟು ಕೂಡ ನಾವು ಆ್ಯಡ್ ಮಾಡಿದ್ದೇ ಆದಲ್ಲಿ ಬರುವಂತಹದ್ದು 12,13,000 ಬರುವಂತಹ 12,13,000ನ 12 ಲಕ್ಷನ ಆ್ಯಡ್ ಮಾಡಬೇಕು. 12 24,13,000. ಈಗೇನು ಮಾಡಬೇಕು? ಈಗಿಷ್ಟು ಈಗ ಇವಾಗ ಇಲ್ಲಿ ಏನಾಗಿದೆ, ಇಷ್ಟು ಐಟಮ್ ಇದೆ. 1 ಸೆಕೆಂಡ್. ಎರಡು ಕೆಲಸ ಮಾಡೋಕ್ಕೆ ಬದಲಾಗಿ ಇಲ್ಲೇನೆ 3 ಲಕ್ಷ ಇದು ಈ ಐಟಮಲ್ಲಿ ಲೆಸ್ ಮಾಡಬೇಕು, ಈ ಐಟಮಲ್ಲಿ ಲೆಸ್ ಮಾಡಬೇಕು. ಸೊ ಟೋಟಲಾಗಿ ಇಷ್ಟನ್ನು ಸೇರಿಸಿ ಲೆಸ್ ಮಾಡಿಬಿಡೋಣ. 3 ಲಕ್ಷ ಪ್ಲಸ್ 70,000 ಪ್ಲಸ್ 10,000 ಪ್ಲಸ್ 8 ಲಕ್ಷ ಪ್ಲಸ್ 5 ಲಕ್ಷ ಪ್ಲಸ್ 4 ಲಕ್ಷ ಪ್ಲಸ್ 5 ಲಕ್ಷ ನ ಆ್ಯಡ್ ಮಾಡಿದ್ರೆ ಬರೋದು 25,80,000. 24,13,000 ಇದನ್ನ ಲೆಸ್ ಮಾಡಿದ್ರೆ ಮೈನಸ್ 24,13,000 ಬರುವಂತಹದ್ದು ಮೈನಸ್ ಫಿಗರ್ ಬರುತ್ತೆ. 1,67,000 ಇದು ಮೈನಸ್ ಫಿಗರ್. ಇದನ್ನ ನಾವೇನು ಮಾಡಬೇಕು? ಇದನ್ನ ಎಷ್ಟು 3 lakh ಮೈನಸ್ 1,67,000 ಬರುವಂತಹದ್ದು 1,33,000. ಇದೇನೇನೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಥವಾ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಟೋಟಲ್ ಮಿಸ್ಟೇಕ್ ಇರೋದ್ರಿಂದ ಓಕೆ, ಟೋಟಲ್ 14,13,000. ಓಕೆ, 14, 12 plus 12, 26,000. 26,13,000. 26,13,000 ಅಲ್ಲಿ
25,80,000 ಇದು ಕರೆಕ್ಟಾ ಇದು 33,000 33,000ನ ಆ್ಯಡ್ ಮಾಡಿದ್ರೆ 3,33,000 ಇಷ್ಟು ಬರುತ್ತೆ. ಸೊ ಇಷ್ಟಾಗಿರುತ್ತೆ. ಇದು ಇನ್ಕಮ್ ಫ್ರಮ್ ಬಿಸ್ನೆಸ್ನ ಫಸ್ಟ್ ಸ್ಟೆಪ್. ಓಕೆ ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ಬಾಯ್ ಬಾಯ್.